ಗೆದ್ದೇ ಗೆಲ್ತೀನಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. What's up people, welcome back to my YouTube channel. Scene 1 take 2. What is up people, welcome back to my YouTube channel. So guys, ಇವತ್ತು ನಾವು ಬಂದಿರೋದು ಸಕಲೇಶ್ಪುರ ಅಲ್ಲಿ ಎಲ್ಲಪ್ಪ ಅಂತಂದರೆ ಅಲ್ಲಿಂದ 40 ಕಿಲೋಮೀಟ್ರ್ ದೂರ ಬಂದರೆ ನಿಮಗೆ ಬಿಸ್ಲೆಘಾಟ್ ಅಂತ ಹೇಳ್ಬಿಟ್ಟು ಒಂದು ಜಾಗ ಸಿಗುತ್ತೆ. ಸೊ ನಾವು ಇವತ್ತು ಬಿಸ್ಲೆಘಾಟ್ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀರಿ. ಸೊ ಬನ್ನಿ ಹೋಗೋಣ. ಅದಕ್ಕೆ ನಾವು ಮುಂಚೆ ಇವತ್ತು ನಮ್ಮ ಜೊತೆ ಯಾರು ಇದ್ದಾರೆ ಅಂತ ನೀವು ನೋಡಬೇಕು. ವೈ ಯಾರಪ್ಪ ಅಂದರೆ ನಮ್ಮ ಹರ್ಷಿ. ಇವತ್ತು ನಾವೆಲ್ಲ ಬರೀ ಕಸಿನ್ಸ್ ಮಾತ್ರ ಬಂದಿರೋದು. ಆಮೇಲೆ ಇದು ನಮ್ಮ ಲೋಯಿ, ಇದು ರೂಪಿ ಹಾಗೂ ಇದು ಚೇತು. ಸೊ ಬಾಯ್ಸ್ ಹೆಂಗ ಅನಿಸ್ತಾ ಇದೆ? ಇಲ್ಲಿವರೆಗೂ ನಾವು ಬೆಂಗಳೂರಿಂದ ಓಡಿಸ್ಕೊ ಬಂದಿದ್ದು ಸಕಲೇಶ್ಪುರವರೆಗೂ. ನಾವು ಓಡಿಸ್ಕೊ ಬಂದಿದ್ದ ಹರ್ಷಿತ್ ಓಡಿಸ್ಕೊ ಬಂದಿದ್ದು ಹೆಂಗ ಅನಿಸ್ತು? ಚೆನ್ನಾಗಿತ್ತು ಒಂಥರ. ಹೆಂಗೆಂತ ರೂಪಾಯಿ ಅವರೇ ಅದು ಹೇಳಕ್ಕೆ ಮಾತೇ ಬರ್ತಾ ಇಲ್ಲ ವಿಶಾಲ್. ಏನಂದ್ರೆ ಮಾತೇ ಬರ್ತಾ ಇಲ್ಲ. ಪರವಾಗಿಲ್ಲ ಹೇಳಿ ಗೈಸ್, ನೋಡಿದ್ರಲ್ಲ ಮಾತು ಬರ್ತಾ ಇಲ್ಲ ಅಂತ ಹೇಳ್ತಾ ಇಲ್ವಾ? ಇಷ್ಟೊತ್ತು ನೋಡಿದಲ್ಲ ಡೇ 2ದು. ಆದರೆ ಡೇ 2 ಬರೋಕ್ಕಿಂತ ಮುಂಚೆ ಡೇ 1ನಲ್ಲಿ ಏನೇನಾಯಿತು ಅಂತ ಹೇಳ್ಬಿಟ್ಟು ಒಂದು ಫ್ಲ್ಯಾಶ್ ಬ್ಯಾಕ್ ಹೋಗೋಣ. ಸೀರೆ ಬಂದರೆ 5 ಜನ ಹುಡುಗರು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ರೆಡಿ ಆದರೆ, ಆದರೆ ಯಾರಿಗೂ ಎಲ್ಲಿಗೋಗ್ಬೇಕು ಅಂತ ಕ್ಲಾರಿಟಿ ಇರಲಿಲ್ಲ. ಸೊ ಸುಮ್ಮನೆ ಎಲ್ಲಿಗೋ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದು. ಫೈನಲಿ ರೀಚ್ ಆಗಿದ್ದು ಸಕಲೇಶ್ಪುರಕ್ಕೆ. ತುಮಕೂರು 63 ಕಿಲೋಮೀಟರ್. ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದು ನಮ್ಮ ಬಾಯ್ಸು ಒಂದು ಪಿಟ್ ಸ್ಟಾಪ್ ಆದಮೇಲೆ ಏನು ಮಾಡಿದ್ರು ಗೊತ್ತಾ? ನೀವೇ ನೋಡಿ, ಯಾಕಂದರೆ ಇದೇನು ಆಶ್ಚರ್ಯ ಅಲ್ಲ. ಎದ್ದೇಳು ಮಂಜುನಾಥ ಎದ್ದೇಳಲ, ಎದ್ದೇಳು ಮಂಜುನಾಥ ಎದ್ದೇಳಲ. ಸೂರ್ಯದೇವ ಅವನ ಕಾರ್ಯ ಮುಗಿಸಿ ಮನೆ ಕಡೆ ಹೊರಟ. ಸಂಜೆ ಆಗ್ತಿತ್ತು. ನಾವು ಮಧ್ಯಾಹ್ನ ಆದಮೇಲಿಂದ ಏನೂ ತಿಂದಿರೋದ್ರಿಂದ ಏನಾದರೂ ಕಾಫಿ ಟೀ ಕುಡಿಯೋಣ ಅಂತ ಯೋಚನೆ ಮಾಡಿದ್ರಿ. ಅದೇ ಟೈಮ್ ನನಗೆ ಸರಿಯಾಗಿ ಒಂದು ಕಾಲ್ ಬರುತ್ತೆ. ಯಾರಪ್ಪ ಅಂತ ನೋಡಿದ್ರೆ ಮೂನ್ ಅಂತಲೇ ಹೆಸರುವಾಸಿಯಾಗಿರುವ ನಮ್ಮ ಚೈತನ್ಯ ಕಾಲ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳಿದ ನಮ್ಮಣ್ಣ ನಾನು ಜಾಯ್ನ್ ಆಗ್ತೀನಿ ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಮಾಡ್ದ. ಇವಾಗ ನೋಡಿ ನಮ್ಮ ಹರ್ಷಿ ಮತ್ತು ರೂಪಿ ಹೆಂಗೆ ಆಡ್ತಾರೆ ಅಂತ. ಅಯ್ಯೋ ಈ ನರ್ಕ ನೋಡಕ್ಕಾಗ್ತಿಲ್ಲ. ಇನ್ನೊಂದ್ಸತಿ ಮಾಡ ಸಾಕು. ಡ್ರೈವ್ ಮಾಡ್ಬೇಕಾದ್ರೆ ದಯವಿಟ್ಟು ಸೀರಿಯಸ್ ಆಗಿ ನೋಡಿದ್ರಲ್ಲ ನಮ್ಮ ಬಾಯ್ಸ್ ಹೆಂಗೆ ಆಡಿದ್ರು ಅಂತ. ಇದೆಲ್ಲ ಬರೀ ತಮಾಷೆಗಾಗಿ, ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬೇಡಿ. ಇವಾಗ ನಾವು ಬಂದಿದ್ದು ಗಜಾನನ ರಿಫ್ರೆಶ್ಮೆಂಟ್ಸ್, ಫೇಮಸ್ ಇನ್ ಹಾಸನ್. ಅಲ್ಲಿಗೋಗಿ ದೋಸೆ, ರವೆ ಇಡ್ಲಿ ಹಾಗೂ ಸೆಟ್ ದೋಸೆ. ಆ ಸೆಟ್ ದೋಸೆ ಮೇಲಿದೆ ನೋಡಿ ಚಟ್ನಿ, ಅದರೊಳಗಡೆ ಅವರು ಆಲೂಗಡ್ಡೆ ಪಲ್ಯ ಹಾಕ್ಕೊಡ್ತಾರೆ. ಒಂಥರ ಬ್ಯೂಟಿಯಾಗಿತ್ತು. ಮುಗಿಸ್ಕೊಡು ನಾವು ನೆಕ್ಸ್ಟ್ ಹೋಗಿದ್ದು ಗುಂಡಣ್ಣ ಬೇಕ್ರಿ. ಬನ್ ಮಾತ್ರ ಬ್ಯೂಟಿ ಇತ್ತು. has been
ಸೊ ಇಷ್ಟೊತ್ತು ನೋಡಿದ್ದು ಪ್ರೀವಿಯಸ್ ಡೇ ವೀಡಿಯೋಸ್. ಇವಾಗ ಪ್ರೆಸೆಂಟಿಗೆ ಬಂದ್ಬಿಟ್ಟು ಬಿಸ್ಲೆ ಘಾಟ್ಗೆ ಹೋಗೋಣ. ನೋಡಿ ಗಾಯ್ಸ್, ನೋಡಿ ನೋಡಿ ಏನು ನೆಕ್ಸ್ಟ್ ಲೆವೆಲ್ ಮಿಸ್ಟು ಫಾಗು. ರೋಡೇ ಕಾಣಿಸ್ತಾ ಇಲ್ಲ ಗುರು. ಚೈತನ್ಯ ನೋಡಿ ಪಾಪ, ದೇವ್ರೆ ಏನು ಹೇಳಕ್ಕಾಗಲ್ಲ ನಾನು ಅವನಿಗೆ. ಸೊ ಹೇಳ್ತಿದ್ದಂಗೆ ಬಿಸ್ಲೆ ವ್ಯೂ ಪಾಯಿಂಟ್ ರೀಚ್ ಆಗೇ ಬಿಟ್ರಿ. ರೀಚ್ ಆಗಿ ಗಾಡಿ ಎಲ್ಲ ಪಾರ್ಕ್ ಮಾಡಿ ನೆಕ್ಸ್ಟು ಇದು ರೂಟು ಎಂಟ್ರಿ ಟಿಕೆಟ್ ಇರುತ್ತೆ. ಎಂಟ್ರಿ ಟಿಕೆಟ್ ಪರ್ ಪರ್ಸನ್ 20 ರೂಪೀಸ್ ಆಗಿರುತ್ತೆ. ಬನ್ನಿ ಎಂಟ್ರಿ ಆಗ್ತಾಯಿದ್ದೀರಿ, ನೋಡ್ಬೋದು. ಆಲ್ರೆಡಿ ನಮ್ಮ ಬಾಯ್ಸ್ ಹೋಗಿದ್ದಾರೆ. ನಾನು ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇರೋದಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿದೆ ಅಲ್ವಾ. ಇದನ್ನು ಹಿಂಗೆ ಒಂದೊಂದೇ ಹೆಜ್ಜೆ ಹತ್ಕೊಂಡು ಹೋಗ್ತಾ ಇರಬೇಕು. ಅರ್ಥ ಆಯಿತು ಅನಿಸುತ್ತೆ. ಚೈತನ್ಯ ಬರ್ತಾವನೆ ನೋಡ್ಬೋದು. ಬನ್ನಿ ಚೈತನ್ಯ ಅವರೇ, ಬನ್ನಿ ಆರಾಮಾಗಿ ಬನ್ನಿ. ನಾನೇ ಹೇಳ್ದೆ ಚೈತನ್ಯ ಒದ್ದೆ ಆಗ್ಬಿಟ್ ಬಾ ಅಂತ. ಹೇಳಿಲ್ಲ ಬಾ ಅಂತ. ಅದು ಯಾಕೆ ಹೇಳಿದ್ದು? ನಮ್ ಜೊತೆ ಬರಕ್ ಇಷ್ಟ ಇಲ್ಲ ನಿನ್ಗೆ. ಯಾಕೆ ಹೇಳಿದ್ದು? ನಾನು ಹೇಳಿದ್ದು ಬರ್ಬೇಡ ಅಂತ. ಇದೆಲ್ಲ ರೀಸನ್ ಅಲ್ಲ, ಯಾಕೆ ಹೇಳಿ ಬರಕ್ ಬರಬೇಡ ಅಂತಿದ್ದು? ಇದಕ್ಕೆ ನೈನಿತ್ಯ ನಿನ್ನೆ ಅಂದ್ರೆ ನೆಗಡಿಯೆಲ್ಲ ಆಗುತ್ತೆ, ಅದು ನನಗೆ ಇಷ್ಟ ಆಗಲ್ಲ. ನನ್ನ ಇಮ್ಯುನಿಟಿ 3 ಕಿಲೋಮೀಟರ್ ಇದೆ. ಚೈತನ್ಯದಾಗ ಹತ್ತಕ್ಕಾಗಲ್ಲ, ಯಾಕಂದ್ರೆ ಅವ್ನು ದಪ್ಪ ಇದ್ದಾನೆ, ಒಂಥರ ಸಣ್ಣ ಇಲ್ಲ. ಇಮ್ಯುನಿಟಿ ಬೀರ ಇಲ್ಲ ಅಂತ ಅವನೇ ಹೇಳಿದ್ದಾನೆ. ಆರಾಮಾಗಿ ನನ್ನ ಗಾಡಿ ಬರ್ತೈತಲ್ಲ ಇಲ್ಲಿ. ಸರಿ ಅವ್ರು ಬಿಡ್ಬೇಕಲ್ಲ. ಅವ್ರಿಗೆ 20 ರೂಪಾಯಿ ಕೊಟ್ಟರೆ ಎಕ್ಸ್ಟ್ರಾ ಬಿಡ್ತಾನೆ. ಹೌದಾ? ಮಾತಾಡ್ಕೊಂಬರೋದ ಗೈಸ್, ಸ್ವರ್ಗ ಏನಾದರೂ ನೋಡ್ಬೇಕಂತ ಇಷ್ಟಪಡ್ತೀರಾ? ತೋರಿಸ್ತೀವಿ ಬನ್ನಿ. ಇಲ್ಲಿ ಲೈಟಾಗಿ ನೋಡಿ, ಇಲ್ಲಿಂದ ಇದು ಎಂಟ್ರೆನ್ಸು. ಇದೆಲ್ಲ ಸ್ವರ್ಗದ ಎಂಟ್ರೆನ್ಸ್ ಆಯಿತಾ? ನಾವು ಸ್ವರ್ಗನ ಹತ್ತುತ್ತಾ ಇದ್ದೀರಿ, ನೀವು ಇದೆಲ್ಲ ಸ್ವರ್ಗದ ಎಂಟ್ರೆನ್ಸು. ತೋರಿಸ್ತೀವಿ ಬನ್ನಿ ಗೈಸ್. ವಿಪರ್ಯಾಸ ಅಂದರೆ ಇದು ಹೆಸ್ರು ಏನು ಹೇಳಿ? ಬಿಸ್ಲೆ ಘಾಟು. ಬಿಸಿಲಿರ್ಬೇಕು ತಾನೆ, ಬಿಸಿಲೇ ಇಲ್ಲ. ಛೇ ಗೈಸ್, ಸ್ವರ್ಗ ನೋಡಿ. ಫುಲ್ ಮೋಡ ನೋಡಿ, ಮೋಡ ಇದು ಮೋಡ. ಕೈಯಲ್ಲಿ ಹಿಂಗೆ ಎತ್ಕೊಂಡೆ ಹಿಂಗಾಗ್ತೆ. ನಿಮಗೆ ಗೂಗಲ್ ಮ್ಯಾಪ್ಸಲ್ಲಿ 9 ಗಂಟೆಗೆ ತೆಗಿಯುತ್ತೆ ಅಂತ ಇರುತ್ತೆ, ಆದರೆ ನಂಬಕ್ಕೆ ಹೋಗ್ಬೇಡಿ. 7 ಗಂಟೆಗೆ ತೆಗಿಯುತ್ತೆ, ಆರಾಮಾಗಿ ಬನ್ನಿ. ಯಾರು ಈ ಥರ ನೋಡಿ ನಮ್ಮ ರೂಪ್ ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ಎಲ್ಲ ನೋಡಿ, ಈ ಥರ ಶೋಕಿ ಎಲ್ಲ ಇರಬಾರ್ದು. ದಯವಿಟ್ಟು ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ನಾವು ತೋರಿಸ್ತಿರೋದು. ಹೆಗಲ ಮೇಲೇರಿ ತೇಲುತ್ತಿದೆ ಹೃದಯ ಮಡಿಲ ಹುಡುಗಿ ಎದೆ ಬಾಗಿಲಿಗೆ ಬಂತೋ ಪ್ರಣಯ. ಸೊ ಇವಾಗ ಇಲ್ಲಿಂದ ಓಡ್ತಾ ಇದ್ದೀರಿ, ವ್ಯೂ ಎಲ್ಲ ನೋಡಿಕೊಂಡು. ಸೊ ಬನ್ನಿ ಬೇರೆ ಕಡೆ ಹೋಗೋಣ. ಬಾಯ್ ಟು ಬಿಸ್ಲೆ. ಮೇಲಿನ ಅಂಬಾರಿ ಯಾರು ಹೇಳಿದ್ದು ಸ್ವರ್ಗ ಮೇಲಿದೆ ಅಂತ? ಬನ್ರಿ ಇಲ್ಲಿಗೆ ಬನ್ರಿ, ನೋಡ್ರಿ. ಬಿಸ್ಲೆ ವ್ಯೂ ಪಾಯಿಂಟ್ ಮುಗಿಸಿ ನೆಕ್ಸ್ಟ್ ನಾವು ಹೊರಟಿದ್ದು ಮಳ್ಳಳ್ಳಿ ಫಾಲ್ಸ್ ನೋಡೋಕ್ಕೆ. ಮಳ್ಳಳ್ಳಿ ಫಾಲ್ಸ್ ನೋಡೋಕ್ಕಿಂತ ಮುಂಚೆ ಲೈಟಾಗಿ ಹೊಟ್ಟೆಗೆ ನಾವು ಮಳ್ಳಳ್ಳಿ ರೀಚ್ ಆಗಿದ್ದಾಯಿತು. ತೋರಿಸ್ಬೇಕಾ ಮಳ್ಳಳ್ಳಿ ಹೆಂಗಿದೆ ಅಂತ? ಸಬ್ಸ್ಕ್ರೈಬ್ ಮಾಡಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಳ್ಳಳ್ಳಿ ತೋರಿಸ್ತಿರಿಲ್ಲ ಅಂದರೆ ತೋರಿಸಿ. ಏನಾದ್ರು ಸಬ್ಸ್ಕ್ರೈಬ್ ಮಾಡಿ ಅಂದರೆ ನಿಮ್ಮ ಮನೆ ದೇವ್ರ ಮೇಲೆ ಆಣೆ. ಗೈಸ್, ಇವಾಗ
ಸ್ವರ್ಗನ ನೋಡೋ ಟೈಮ್. ನೋಡಿ ಹೆಂಗೆ ಕಾಣಿಸ್ತಿದ್ಯಾ? ಯಾರೋ ಮೋಸ್ಟ್ಲಿ ಇದು ಹಾಕ್ಬಿಟ್ಟಿದ್ದಾರೆ ಗೈಸ್, ಕ್ಲಿನಿಕ್ ಪ್ಲಸ್ ಶಾಂಪು. ಅದಕ್ಕೆ ಫುಲ್ಲು ವೈಡಾಗಿ ಬರ್ತಿದೆ ನೀರು. ಗೈಸ್ ಯೋಚನೆ ಅಂದರೆ ಇದು ಇವಾಗ ಇಳಿತಾ ಇದ್ದೀರಿ, ಆಮೇಲೆ ಹತ್ತೋದು ಇಲ್ಲಿ ನೋಡಿ, ತಿರ್ಗಾ ಇಲ್ಲೂ ಮೆಟ್ಲು. ಯಪ್ಪ ವಿಶಾಲ್ ಡಾನ್ಸ್ ಆಡು. ಇಳಿತಾ ಇದೆಯಾ? ಎಷ್ಟು ದೂರ ಐತೆ ನಮ್ಗೆ ಗೊತ್ತಿಲ್ಲ, ಹತ್ತವಾಗ ಐತೆ. ಶೇರ್ವಾ ಇಳಿಯತ್ತೆ ಹತ್ತವಾಗ. ಸರಿನಾ? ಇದು ವೆಜ್ ಬ್ಲಾಗ್, ಓನ್ಲಿ ವೆಜ್. ಶೇರ್ವಾ ಆ್ಯಂಡ್ ನಾನ್ ವೆಜ್ ನಿನಗೆ ಯಾವುದು? ನಿಂದು ಶೇರ್ವಾ ಬಂದ್ಬಿಟ್ಟು ವೆಜ್ ಬಿರಿಯಾನಿಗೆಲ್ಲ ಗ್ರೇವಿ ಅಷ್ಟೇ, ಅದು ಬರೀ ಅದು ಚಿಕನಲ್ಲಿ ಮಾಡ್ತಾರಲ್ಲ ಅಲ್ಲಿ. ಹೋಗ್ತಾ ಇದೆಯಾ ನೋಡೋಣ. ನನಗಂತೂ ಎತ್ಕೊಂಡು ಬರಬೇಕು ನೀನು. ದಡಿಯ ನನ್ನ ಮಗ ನಂತರ ಸಣ್ಣಗಿರಬೇಕು. ಈ ದಡಿಯ ನನ್ನ ಮಗ ಇದ್ದಾನಲ್ಲ, ಏನಿಲ್ಲ ನಡಿ, ಏನಿಲ್ಲ ಗೈಸ್. ಇವನು ತಡಿಯ ಇವನು ನೋಡಿ ಹೆಂಗೆ ಹೋಗ್ತಾವನೆ. ಅವನು ಕೇಳಿಸ್ಬಾರ್ದಂತ ಮೆಲ್ಲಿಗೆ ಮಾತಾಡ್ತಾ ಇದ್ದೀನಿ, ನೀವು ಕೇಳಿಸ್ಕೊಡಿ ಆಯ್ತಾ? ಒಂದೇ ಸಲ ಎಷ್ಟು ಈಸಿಯಾಗಿ ಎಲ್ಲರೂ ಅಲ್ಲಿ ತನಕ ಮಾಡ್ಬೋದಿತ್ತು. ಅಲ್ಲ, ಒಂದು ಅಟ್ಲೀಸ್ಟ್ ಜಾರ ಬಂಡಿ ಹಾಕಿರೋ ಗುಯ್ ಅಂತ ಜಾರ ಬಿಡ್ಬೋದಾಗಿ. ಅದು ಕರೆಕ್ಟು. ನಮ್ಮಂಥವ್ರು ಇನ್ನೂ ಬೇಗ ಹೋಗ್ತಾ ಇದ್ರಿ. ನಿಜಕ್ಕೂ ಈ ಮೆಟ್ಲು ಮಾಡಿದಾರಲ್ಲ, ಅವ್ರಿಗಂತೂ ಹ್ಯಾಟ್ಸ್ ಆಫ್. ಅವ್ರು ಎಷ್ಟು ಕಷ್ಟಪಟ್ಕೊಂಡು ಮಾಡಿರ್ಬೋದು ಅಂತ ನಮ್ಗೆ ಆಮೇಲೆ ಅನಿಸ್ತು. ಮುಗಿಲ ಹೆಗಲ ಮೇಲೇರಿ ತೇಲುತ್ತಿದೆ, ಹೃದಯ ಮಡಿಲ ಹುಡುಕಿ ಎದೆ ಬಾಗಿಲಿಗೆ ಬಂತೋ. ಗೈಸ್, ಚೈತನ್ಯ ಹೇಳ್ದಂಗೆ ಜೋಶಲ್ಲಿ ಇಳಿದ್ಬಿಟ್ರಿ. ಇವಾಗ ಹತ್ತಕ್ಕೆ ಆಗ್ತಿಲ್ಲ. ಯಪ್ಪ, ಮೇಲೆ ಹೋಗಿ ಸಿಗ್ತೀನಿ. ಹತ್ಬೇಕಾದ್ರೆ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.